ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂತಕ್ಷಯಾಯ ಚ ಶ್ರೀಮಾನಾವಿರಭೂದ್ಭೂಮೌ ರಾಮಾನುಜದಿವಾಕರಃ. ತೃಣೀಕೃತವಿರಿಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ. ಹೇಮಾದ್ರಿನಿಭಗಾತ್ರಾಯ ಸೀತಾಶೋಕವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾತ್ ಆಂಜನೇಯಾಯ ಮಂಗಳಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ವಾನರ ಶ್ರೇಷ್ಠ ಹನುಮಂತ ಸಮುದ್ರವನ್ನು ಹಾರುವಂತಹ ದೃಶ್ಯ ಅಬಾಲ ವೃದ್ಧರೆಲ್ಲರಿಗೆ ಆನಂದವನ್ನು ಕೊಡುತ್ತೆ. ಮಕ್ಕಳಿಗಂತೂ ತುಂಬ ಸಂತೋಷ ಆಗುತ್ತೆ. ಹನುಮಂತ ಸಮುದ್ರವನ್ನು ಹಾರುವ ಟಿವಿ ಇದೆಯಲ್ಲ, ಅನ್ಯಾದೃಶವಾದದು. ಹನುಮಂತ ತನ್ನ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿದ. ತಾನು ಹೋಗಬೇಕಾದ ಮಾರ್ಗವನ್ನು ಬಹುದೂರದವರೆಗೆ ಗಮನಿಸಿದ. ವಾನರನೆಲ್ಲ ಕುರಿತು ಹೇಳ್ತಾನೆ, ಈಗ ನಾನು ಹೊರಡ್ತಾ ಇದ್ದೀನಿ. ರಾಘವನ ಬಾಣ ಹೇಗೆ ತಡೆಯಿಲ್ಲದೆ ಗುರಿ ಮುಟ್ಟುತ್ತೋ ಹಾಗೆ ನಾನು ರಾಮಕಾರ್ಯಾರ್ಥವಾಗಿ ಹೋಗ್ತಾ ಇದ್ದೀನಿ. ಅದೇ ರೀತಿ ಯಾವುದೇ ಅಡೆತಡೆ ಬಂದರೂ ಅದನ್ನೆಲ್ಲ ಭೇದಿಸ್ಕೊಂಡು ನಾನು ಗುರಿ ತಲುಪ್ತೀನಿ. ಲಂಕೆಗೆ ಹೋಗ್ತೀನಿ. ಲಂಕೆಯಲ್ಲಿ ಎಲ್ಲ ಕಡೆ ಹುಡುಕ್ತೀನಿ. ಒಂದು ವೇಳೆ ಸೀತೆ ಲಂಕೆಯಲ್ಲಿ ಸಿಕ್ಕದೇ ಇದ್ದರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ. ಸ್ವರ್ಗದೆಲ್ಲ ಕಡೆ ಸುತ್ತೀನಿ. ಅಲ್ಲೂ ಸಿಕ್ಕಲಿಲ್ಲ ಅಂದ್ಕೊಳ್ಳಿ, ನಾನು ಪಾತಾಳಕ್ಕೆ ಹೋಗ್ತೀನಿ. ಪಾತಾಳದಲ್ಲೆಲ್ಲ ಸುತ್ತೀನಿ. ಅಲ್ಲೂ ಸಿಕ್ಕಲಿಲ್ಲ ಅಂದರೆ ಮತ್ತೆ ಲಂಕೆಗೆ ಬಂದು ಲಂಕೆಯನ್ನು ರಾವಣನ ಇಬ್ಬರನ್ನು ಕರ್ಕೊಂಡು ನಾನು ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ಅತ್ಯಂತ ವೀರಾವೇಶವಾಗಿ ಹನುಮಂತ ವಾನರರೆಲ್ಲರಿಗೆ ಹೇಳ್ತಾನೆ. ವಾನರರೆಲ್ಲರಿಗೂ ಮಹಾ ಸಂತೋಷ ಆಗಿಬಿಡುತ್ತೆ. ಆ ಹನುಮಂತನ ಮಹಾವಿಶ್ವಾಸದಿಂದ ವಾನರರೆಲ್ಲರಿಗೂ ಒಂದು ರೀತಿ ಸ್ಫೂರ್ತಿ, ಧೈರ್ಯ, ಸಂತೋಷ ಎಲ್ಲ ಒಟ್ಟಿಗಾಗುತ್ತೆ. ಹೊರಡೋದಕ್ಕೆ ಮುಂಚೆ ಆಂಜನೇಯ ಸ್ವಾಮಿ ಸಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೇಭ್ಯಶ್ಚ ಅಂಜಲಿಂ ಕೃತ್ವ ಚಕಾರ ಗಮನೇ ಮತಿಂ. ಸೂರ್ಯನನ್ನು ನಮಸ್ಕಾರ ಮಾಡ್ತಾನೆ, ವಾಯುವಿಗೆ ನಮಸ್ಕಾರವನ್ನು ಮಾಡ್ತಾನೆ, ಬ್ರಹ್ಮನಿಗೆ ನಮಸ್ಕಾರವನ್ನು ಮಾಡ್ತಾನೆ, ಮಹೇಂದ್ರ ಪರ್ವತಕ್ಕೆ ನಮಸ್ಕಾರ ಮಾಡಿ ಅವನು ಪರ್ವತದಿಂದ ಹೊರಟಾಗ ಅವನ ಹಿಂದೆ ಆ ಪರ್ವತದ ಗಿಡ ಮರ ಎಲ್ಲ ಅವನ ಜೊತೆ ಹಾರುತ್ತೆ. ಹಕ್ಕಿಗಳೆಲ್ಲ ಅವನ ಜೊತೆ ಹಾರುತ್ತೆ. ಎಲ್ಲವೂ ಅವನನ್ನು ಬೀಳ್ಕೊಡ್ತಾ ಇದೆ. ಅದು ಕೆಲವು ಗಿಡಗಳೆಲ್ಲ, ಕೆಲವು ಮರಗಳೆಲ್ಲ ಹಾಗೇ ಸಮುದ್ರಕ್ಕೆ ಬೀಳ್ತಾ ಇದೆ. ಕೆಲವು ವೃಕ್ಷಗಳಲ್ಲಿ, ಕೆಲವು ಗಿಡಗಳಲ್ಲಿರುವಂತಹ ಪುಷ್ಪವೆಲ್ಲ ಹನುಮಂತನ ಮೇಲೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದೆ. ಎಂತಹ ಸನ್ನಿವೇಶ ನೋಡಿ. ಅಂತಹ ಹನುಮಂತ ನೇರವಾಗಿ ಹಾರ್ತಾ ಇದ್ದಾನೆ. ಸಮುದ್ರದ ಮಧ್ಯೆ ಹನುಮಂತ ಹಾರ್ತಾ ಇದ್ದಾನೆ. ಆ ಸನ್ನಿವೇಶವನ್ನು ನಾವೆಲ್ಲ ಕಲ್ಪನೆ ಮಾಡಿಕೊಳ್ಬೇಕು. ಎರಡೂ ಕೈಗಳು ಮುಂದಕ್ಕೆ ಚಾಚಿದೆ, ಎರಡೂ ಕಾಲುಗಳು ಹಿಂದಕ್ಕೆ ಚಾಚಿದಾನೆ. ಹನುಮಂತನ ರೂಪ ಇದೆಯಲ್ಲ, ಬಹಳ ಅನುಪಮವಾದಂಥದ್ದು ರೂಪ. ಅದು 30 ಯೋಜನ ಉದ್ದ, 10 ಯೋಜನ ಅಗಲ, ಅಂತಹ ದೊಡ್ಡ ಕಾಯ. ಅವನ ಕಣ್ಣುಗಳು ಚಂದ್ರ ಸೂರ್ಯನಂತೆ ಹೊಳಿತಾ ಇದೆ. ಇದ್ದಕ್ಕಿದ್ದಂತೆ ಸಮುದ್ರದ ಮಧ್ಯೆ ಒಂದು ಪರ್ವತ ಎದ್ದು ನಿಂತು ಬಿಡ್ತು. ಹನುಮಂತನಿಗೆ ಆಶ್ಚರ್ಯ ಆಯಿತು, ಇದೇನಿದು ಮಧ್ಯದಲ್ಲಿ ಒಂದು ಪರ್ವತ ನಿಂತಿದೆ ಅಂತ. ಆಗ ಆ ಪರ್ವತ ಹೇಳುತ್ತೆ, ನಾನು ಮೈನಾಕ ಪರ್ವತ, ಸಮುದ್ರ ರಾಜನ ಆದೇಶದಂತೆ ನಾನಿಲ್ಲಿ ಬಂದೆ ನಿಂತಿದ್ದೀನಿ ಅಂತ ಹೇಳ್ತಾರೆ. ಈ ಹನುಮಂತ ಸಮುದ್ರದ ಮೇಲೆ ಹಾರ್ತಾ ಇದ್ನಲ್ಲ, ಆವಾಗ ಸಮುದ್ರ ರಾಜ ಯೋಚನೆ ಮಾಡ್ದ, ಇಕ್ಷ್ವಾಕು ವಂಶದ ರಾಜ ಸಗರ ಇದ್ನಲ್ಲ, ಅವನಿಂದ ನಾನು ಸಾಗರ ಆದೆ, ಅದರಿಂದ ಅಭಿವೃದ್ಧಿ ಪಡೆದೆ. ಅದರಿಂದ ಈಗ ಆ ಇಕ್ಷ್ವಾಕು ವಂಶದ ರಾಮನ ಕಾರ್ಯಕ್ಕಾಗಿ ಹನುಮಂತ ಹೋಗ್ತಾ ಇದ್ದಾನೆ. ಇವನಿಗೇನಾದರೂ ನಾನು ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿ ತನ್ನಲ್ಲಿ ಅಡಗಿದ್ದಂತಹ ಮೈನಾಕ ಪರ್ವತ ಕೇಳ್ದ, ನೀನು ಮೇಲಕ್ಕೆ ಹೋಗು, ಹನುಮಂತನ ಮುಂದೆ ನಿಂತ್ಕೋ, ಹನುಮಂತ ಒಂದು ಸ್ವಲ್ಪ ಹೊತ್ತು ನಿನ್ನ ಮೇಲೆ ವಿಶ್ರಾಂತಿ ಪಡೀಲಿ,
ಸ್ವಲ್ಪ ಅವನಿಗೆ ಹಣ್ಣುಗಳನ್ನೆಲ್ಲ ಕೊಡು, ಆತಿಥ್ಯ ಮಾಡು ಅಂತ ಸಮುದ್ರ ರಾಜ ಮೈನಾಕ ಪರ್ವತಕ್ಕೆ ಹೇಳ್ತಾನೆ. ಅದರಂತೆ ಮೈನಾಕ ಪರ್ವತ ಆಕಾಶದಲ್ಲಿ ಹಾರ್ತಾ ಇದ್ದಂಥ ಹನುಮಂತನ ಮುಂದೆ ನಿಂತಿತು. ಮೈನಾಕ ಹೇಳ್ತು, ಹನುಮಂತ, ನೀನು ಇನ್ನೂ ಸ್ವಲ್ಪ ದೂರ ಹಾರಬೇಕಾಗಿದೆ, ನನ್ನ ಮೇಲೆ ಸ್ವಲ್ಪ ವಿಶ್ರಾಂತಿ ಪಡೆದುಕೋ, ಸ್ವಲ್ಪ ಫಲಗಳನ್ನೆಲ್ಲ ಸ್ವೀಕರಿಸು ಅಂತ ಮೈನಾಕ ಹನುಮಂತನಿಗೆ ಹೇಳಿತು. ಅದಕ್ಕೆ ಹನುಮಂತ ಹೇಳ್ದ, ಖಂಡಿತ ನನಗೆ ಬೇಡ, ನನ್ನ ಗುರಿ ಮುಟ್ಟುವವರೆಗೆ ನಾನು ಎಲ್ಲೂ ನಿಲ್ಲೋಲ್ಲ ಅಂತ ಶಪಥ ಮಾಡಿದ್ದೀನಿ. ನಾನು ಸೀತೆಯನ್ನು ಹುಡುಕಬೇಕು, ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಹನುಮಂತ ಮುಂದಕ್ಕೆ ಹೋಗೋಕೆ ಪ್ರಯತ್ನ ಮಾಡ್ತಾನೆ. ಆವಾಗ ಮೈನಾಕ ಮತ್ತೆ ಹೇಳಿತು, ನೋಡು, ಕೃತಯುಗದಲ್ಲಿ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತು. ಆವಾಗ ಈ ಪರ್ವತಗಳೆಲ್ಲ ಎಲ್ಲಿ ಅಂದರೆ ಅಲ್ಲಿ ಹಾರ್ತಾ ಇತ್ತು. ಇದರಿಂದ ಎಲ್ಲರಿಗೂ ಭಯ ಆಯಿತು. ಆವಾಗ ಇಂದ್ರ ತನ್ನ ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರೆಕ್ಕೆಗಳನ್ನೆಲ್ಲ ಕಡಿದು ಹಾಕ್ತಾ ಬಂತ. ನನ್ನ ಹತ್ರಕ್ಕೂ ಬಂದ. ಆವಾಗ ನಿನ್ನ ತಂದೆ ವಾಯು ಇದನಲ್ಲ, ಅವನೇನು ಮಾಡ್ದ, ನನ್ನನ್ನು ಸಮುದ್ರದ ಒಳಗಡೆ ತಳ್ಳಿಬಿಟ್ಟ. ನಾನು ನಿನ್ನ ತಂದೆ ವಾಯುವಿನಿಂದ ನಾನು ಬದುಕೊಂಡ್ಬಿಟ್ಟೆ. ಅವತ್ತಿನಿಂದ ನಾನು ಈ ಸಮುದ್ರದಲ್ಲೇ ಇದ್ದೀನಿ. ಅದರಿಂದ ನಾನು ಕೃತಜ್ಞತಾಪೂರ್ವಕವಾಗಿ ನಿನಗೆ ಆತಿಥ್ಯ ಮಾಡಬೇಕು ಹನುಮಂತ. ನೀನು ಸ್ವಲ್ಪ ಹೊತ್ತು ನನ್ನ ಪರ್ವತದ ಮೇಲೆ ಕೂತ್ಕೋ ಅಂತ ಮತ್ತೆ ಮೈನಾಕ ಪರ್ವತ ಹೇಳುತ್ತೆ. ಅದಕ್ಕೆ ಹನುಮಂತ ಹೇಳ್ತಾನೆ, ನನಗೆ ತುಂಬ ಸಂತೋಷ ಆಗಿದೆ, ನನ್ನ ಕಾರ್ಯ ಸಾಧಿಸುವವರೆಗೆ ನಾನು ಮಧ್ಯೆ ನಿಲ್ಲೋಲ್ಲ, ನಿನ್ನ ಸಹಾಯವನ್ನು ನಾನು ಕೃತಜ್ಞತೆಯಿಂದ ಸ್ಮರಿಸ್ತೀನಿ ಅಂತ ಹೇಳಿ ತನ್ನ ಕೈಯಿನಿಂದ ಮೈನಾಕ ಪರ್ವತವನ್ನು ತಡವಿ ಅವನು ಮುಂದಕ್ಕೆ ಹಾರ್ತಾ ಇದ್ದಾನೆ. ಇದರಿಂದ ಮೈನಾಕ ಪರ್ವತಕ್ಕೆ ಹನುಮಂತನ ಕರಸ್ಪರ್ಶ ಆಯಿತು, ಅನುಗ್ರಹ ಆಯಿತು. ಇದನ್ನು ಕಂಡಂತಹ ಸಮುದ್ರ ರಾಜನಿಗೆ ಬಹಳ ಸಂತೋಷ ಆಗ್ಬಿಡ್ತು. ಮೇಲಿಂದ ನೋಡ್ತಾ ಇದ್ದಂಥ ಇಂದ್ರನಿಗೂ ಆನಂದ ಆಯಿತು. ಮೈನಾಕ ಮಾಡಿದಂತಹ ಈ ಉಪಕಾರ ಸ್ಮರಣೆಯಿಂದ ಇಂದ್ರನಿಗೂ ಸಂತೋಷ ಆಯಿತು. ಆವಾಗ ಇಂದ್ರ ಹೇಳ್ತಾನೆ, ನೋಡು, ಇನ್ನು ಮುಂದೆ ನನ್ನಿಂದ ನಿನಗೇನು ಭಯ ಇಲ್ಲ, ನೀನು ಹೇಗೆ ಅಂದರೆ ಹಾಗಿದ್ಕೋ ಅಂತ ಮೈನಾಕ ಪರ್ವತಕ್ಕೆ ಹೇಳ್ತಾನೆ. ಇದರಿಂದ ಏನೊಂದು ನಮಗೆ ಸಂದೇಶ ಅಂದರೆ, ಉತ್ತಮರಿಗೆ ಸಹಾಯ ಮಾಡಬೇಕು, ಒಳ್ಳೆಯದು ಮಾಡಬೇಕು ಅಂತ ಯೋಚಿಸಿದ್ರೂ ಸಾಕು, ಅದು ಒಳ್ಳೆಯದಾಗತ್ತೆ. ಅದರಿಂದ ಖಂಡಿತ ನಮಗೆ ಒಳ್ಳೆಯದಾಗತ್ತೆ. ಹನುಮಂತನಿಗೆ ಮೈನಾಕ ಆತಿಥ್ಯ ನೀಡಬೇಕು ಅಂತ ಯೋಚಿಸ್ತು. ಅದರಿಂದ ಸಮುದ್ರರಾಜನ ಮೆಚ್ಚುಗೆಗೂ ಪಾತ್ರ ಆಯಿತು, ಇಂದ್ರನಿಂದ ಅಭಯವೂ ಸಿಕ್ಕಿತು. ಭಗವತ್ ಕೈಂಕರ್ಯಕ್ಕೆ ಹೋಗ್ತಾ ಇರುವಂಥ ಭಾಗವತರಿಗೆ ನಾವು ಸಹಾಯ ಮಾಡಿದ್ರೆ ಭಗವಂತ ನಮ್ಮ ಮೇಲೆ ಅಪಾರವಾದಂಥ ಅನುಗ್ರಹ ಮಾಡ್ತಾನೆ ಅನ್ನೋದು ಈ ಒಂದು ಘಟನೆಯಿಂದ ಗೊತ್ತಾಗುತ್ತೆ. ನಾಳೆ ಮುಂದಿನ ರಾಮಕಥೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.